ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಬೆಳಗ್ಗೆಯಿಂದ ಒಂದು ಎಡವಟ್ಟು ಏನಾಗಿದೆ ಅಂದರೆ, ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಶಾರ್ಟ್ ವಿಡಿಯೋಗೆ ಸೆಟ್ಟಿಂಗ್ ಹೋಗ್ಬಿಟ್ಟು ಬರೀ 15 ಸೆಕೆಂಡ್ ವಿಡಿಯೋ ರೆಕಾರ್ಡ್ ಆಗಿದೆ. ನಾನು ಹುಚ್ಚು ಒಂಥರ ಗಂಟೆ ಮಾತಾಡ್ಕೊಂಬಂದಿದ್ದೀನಿ, ಒಂದು ಇಡೀ ಬ್ಯಾಟ್ರಿ ಡ್ರೈವ್ ಮಾಡಿದ್ದೀನಿ, ಆದರೆ ವಿಡಿಯೋ ರೆಕಾರ್ಡೇ ಆಗಿಲ್ಲ. ಇರಲಿ ಫೈನ್. ಇದು ನಮ್ಮ ಸತ್ತಗೆಲ್ಲ ಸೇತುವೆ, ಸೂಪರ್. ಇದು ಕಾವೇರಿ ನದಿ ಬತ್ತೋಗದೆ. ನಮಸ್ಕಾರ ಸ್ನೇಹಿತರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನೋಡ್ತಾ ಇದ್ದೀರಾ, ಹಿಮಾಲಯನ್ ಬಂದಿದೆ, ಹೊಸ ಗಾಡಿ ತೊಗೊಂಡೆ, ಅದರದ್ದು ಶಾರ್ಟ್ಸ್ ಕೂಡ ಹಾಕಿದ್ದೆ. ನೀವೆಲ್ಲ ತುಂಬ ಚೆನ್ನಾಗಿ ಲೈಕ್ ಮಾಡಿದ್ದೀರಾ, ಇಷ್ಟಪಟ್ಟಿದ್ದೀರಾ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಇವತ್ತೆಲ್ಲಪ್ಪ ಹೊರಟಿದ್ದೀನಿ ಅಂತಂದರೆ, ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೆ, ಗಾಡಿ ತೊಗೊಂಡಿದ್ದೆ, ಎಲ್ರಿಗೂ ಗೊತ್ತೇ ಇದೆ. ಸೊ ಗಾಡಿ ಪೂಜೆ ಮಾಡಿಸೋಣ ಅನ್ನೋ ಕಾರಣಕ್ಕೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೆ. ಮಹದೇಶ್ವರ ಬೆಟ್ಟಕ್ಕೆ ಹೊರಟವನು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ, ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಯಾವುದೂ ರೆಕಾರ್ಡ್ ಆಗಿರಲಿಲ್ಲ. ಬೆಳಗ್ಗೆ ಆಲ್ಮೋಸ್ಟ್ 8:30 ಬಿಟ್ಟೆ ಮನೆ. ಇನ್ನೂ ಕೂಡ ಎಲ್ಲೂ ನಾನು ಆ್ಯಕ್ಚುಲಿ ಚೆಕ್ ಮಾಡ್ಕೊಂಡೇ ಇಲ್ಲ. ಚೆಕ್ ಮಾಡ್ಕೊಂಡಾಗ ಗೊತ್ತಾಯಿತು ಏನೂ ರೆಕಾರ್ಡ್ ಆಗಿಲ್ಲ ಅಂತ. ಅದನ್ನು ಒಂದು ಅಪ್ಡೇಟ್ ಕೊಡೋಣ ಅಂದ್ಬಿಟ್ಟು ತಂದ್ಬಿಡ್ದೆ. ಈಗ ಹೆಚ್ಚು ಕಮ್ಮಿ ಮಹದೇಶ್ವರ ಬೆಟ್ಟ ಹತ್ತಿರ 28 ಕಿಲೋಮೀಟರ್ಸ್ ಇದೆ. ತುಂಬ ಕಂಟೆಂಟ್ ಮಿಸ್ ಆಗುತ್ತೆ ಬಿಡಿ. ಸಾಕಷ್ಟು ವಿಚಾರಗಳು ಮಾತಾಡಿದೆ, ಬೇಜಾರಾಗೋದು ಇವತ್ತು ಫುಲ್. ಅದೇ ಅಪ್ಸೆಟು, ಬಟ್ ಸ್ಟಿಲ್ ಓಕೆ, ಏನು ಮಾಡೋಕ್ಕಾಗಲ್ಲ, ಹ್ಯಾಪನ್ಸ್. ಈಗ ನೋಡೋಣ, ಅಟ್ಲೀಸ್ಟ್ ಇಲ್ಲಿಂದಾದರೂ ಒಂದಷ್ಟು ಕವರಪ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಮಹದೇಶ್ವರ ಬೆಟ್ಟ ಅರಣ್ಯದ ಒಳಗಡೆ ಇದ್ದೀನಿ. ಅಂದರೆ ಇಲ್ಲಿಂದ ಆ್ಯಕ್ಚುಲಿ ಫಾರೆಸ್ಟ್ ರೀಜನ್ ಸ್ಟಾರ್ಟು. ಈಗ ಆ್ಯಕ್ಚುಲಿ ಇಲ್ಲೂ ಕೂಡ ಸಫಾರಿ ಎಲ್ಲ ಮಾಡಿದ್ದಾರೆ ಅಂತ ಕೇಳಿದೆ. ಟೈಗರ್ ಸಫಾರಿ ಎಲ್ಲ ಇದೆ ಅಂತ ಹೇಳಿದ್ರು. ಕಾಡಲ್ಲಿ ಹೋಗ್ತಾರೆ, ಇದು ಗೊತ್ತಿಲ್ಲ ಅಣ್ಣ. ನಾವು ಆ್ಯಕ್ಚುಲಿ ಟೈಮ್ ಇಲ್ಲ. ನೆಕ್ಸ್ಟ್ ಯಾವಾಗಾರು ಬಂದಾಗ ಸಫಾರಿನೂ ಕೂಡ ಕವರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಬರೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ತುಂಬ ಜನ ಗೊತ್ತಿರುತ್ತೆ, ನನ್ನ ಯೂಶ್ವಲಿ ವರ್ಷಕ್ಕೆ 3 ರೈಡ್, ಒಂದಲ್ಲ 3 ರೈಡ್ ಡೆಫಿನೆಟಾಗಿ ಆಗುತ್ತೆ ಮಹದೇಶ್ವರ ಬೆಟ್ಟಕ್ಕೆ. ಅದು ನನ್ನದು ಫೇವ್ರೇಟ್ ಡೆಸ್ಟಿನೇಷನು. ಮನಸ್ಸು ಕೆಟ್ಟಾಗಲ್ಲ, ಅಲ್ಲಿ ಹೋಗ್ತಾ ಇರ್ತೀನಿ. ಒಳ್ಳೇದಾದರೂ ಹೋಗ್ತೀನಿ, ಕೆಟ್ಟದಾದರೂ ಹೋಗ್ತೀನಿ. ಒಳ್ಳೇದು ಮಾಡಿರೋದು ಅವನೇ. ಸೊ ಹೋಗ್ಬಿಟ್ಟು ಅವನ ಹತ್ರನೇ ಒಂದು ಪೂಜೆ ಮಾಡಿಸ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶ ನಂದು. ಆ ಉದ್ದೇಶಕ್ಕೆ ಈಗ ಮಹದೇಶ್ವರನ ಹತ್ರ ಹೋಗ್ತಾ ಇದ್ದೀನಿ. ನೋಡೋಣ, ಗಾಡಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೆ. ಆಮೇಲೆ ಇದು ಗಾಡಿದೊಂದು ಬ್ರೇಕ್ ಇನ್ ಮಾಡಬೇಕಿತ್ತು ನಾನು. ನನ್ನ ಟೇಸರ್ ಕೂಡ ಇದೇ ಥರನೇ ಬ್ರೇಕ್ ಇನ್ ಮಾಡಿದ್ದು. ಈಗ ಅದು ಹೆಚ್ಚು ಕಮ್ಮಿ 2 ಲಕ್ಷ ಕಿಲೋಮೀಟ್ರ್ ನನಗೆ ಮೈಲೇಜ್ ಕೊಡ್ತು. ಎಷ್ಟು ಗಾಡಿ ಬರುತ್ತೆ ಎಲ್ಲವೂ ಮಧ್ಯದಲ್ಲೇ 50,000 60,000ಕ್ಕೆ ಇಂಜಿನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಇದು ಆಲ್ಮೋಸ್ಟ್ 2 ಲಕ್ಷ ಹೊಡೆದ್ರೂ ಕೂಡ ಗಾಡಿ ನಂದು ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ಇದೇ ರೀತಿ ಬ್ರೇಕ್ ಇನ್ ಮಾಡಿದ್ದೆ ನಾನು. ಅಂದರೆ ಅವಾಗ ನನಗೆ ಇಷ್ಟೆಲ್ಲ ನಾಲೆಜ್ ಇರಲಿಲ್ಲ. ಬಟ್ ಬರ್ತಾ ಈ ಬ್ರೇಕಿಂಗ್ ಬಗ್ಗೆನೇ ಮಾತಾಡ್ಕೊಂಬಂದಿದೆ, ಬ್ರೇಕಿಂಗ್ ಹೇಗೆ ಮಾಡೋದು ಅಂತ. ಬಟ್ ಅದನ್ನೆಲ್ಲ ಒಂದಷ್ಟು ವೀಡಿಯೋ ಕೂಡ ಹೊರಟೋಗಿದೆ. ಅಂದರೆ ನಂದು ಥಾಟಿಂಗ್ ಹೆಂಗಿದೆ ಅಂದರೆ, ಪ್ರತಿಯೊಂದು ಲೈಕ್ ಸಿಟಿ ಟ್ರಾಫಿಕ್ನೂ ಮಾಡ್ತೀನಿ, ಸಿಟಿ ಟ್ರಾಫಿಕ್ಕು ಓಡಿಸಿದೆ. ಆಮೇಲೆ ಹೈವೇಲಿ ನಂದು ಯೂಶ್ವಲಿ ಕ್ರೂಸಿಂಗ್ ಸ್ಪೀಡ್ ಬಿಟ್ಟು 80 to 100. ಆ ಸ್ಪೀಡಲ್ಲಿ ಒಂದಷ್ಟು ಕ್ರೂಸ್ ಮಾಡಿದೆ. ಸ್ವಲ್ಪ ಸ್ಟ್ರೆಚ್ ಮಾಡಿದೆ ಇಂಜಿನ್ನ, ಲೈಕ್ ಅಪ್ ಟು 120 ಗಂಟೆ ಸ್ಟ್ರೆಚ್ ಮಾಡಿದೆ. ಆಮೇಲೆ ಇದು ಏನಕ್ಕೆ ನಾನು ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಂದು ಲೈಕ್ ಆ ಪುಲ್ಲಿಂಗ್ ಪವರು ಘಾಟ್ ಸೆಕ್ಷನಲ್ಲಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಇಂಜಿನ್ ಸೆಟ್ ಆಗಬೇಕು. ಆ ಒಂದು ಕಾರಣಕ್ಕೆ ಹಿಲ್ ಸ್ಟೇಷನ್ಗೆ ಫಸ್ಟ್ ರೈಡ್ ಮಾಡೋದು ನಾನು. ಸೊ ಆಟೋಮೆಟಿಕಲಿ ನಿಮ್ಮ ಡ್ರೈವಿಂಗ್ ಹೆಂಗಿದೆ ಅದೇ ರೀತಿ ಮಾಡಿ ಅಂತ ಹೇಳ್ತೀನಿ ನಾನು. ಹಂಗೆ ಹಿಂಗೆ ಅಂತ ಏನಿಲ್ಲ, ನಿಮ್ಮ ಡ್ರೈವಿಂಗ್ ಹೇಗಿದೆ ಅದೇ ರೀತಿ ಮಾಡಿ. ಬಟ್ ಒಂದು ತಲೆಯಲ್ಲಿ ಅಂದರೆ ತುಂಬ ಇಂಜಿನ್ಗೆ ಸ್ಟ್ರೆಸ್ ಕೊಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಲೈಕ್ ಇಂಜಿನ್ ತುಂಬ ಹೆವಿ ಪುಲ್ ಮಾಡೋದು, ಆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಆ ರೀತಿ ಮಾಡಿದೆ ನೀವು ನಾರ್ಮಲಾಗಿ ಓಡಿಸಿದ್ರೆ ನಿಮಗೇನಂತ ತೊಂದರೆ ಆಗಲ್ಲ ಇಂಜಿನ್ನು. ಆಮೇಲೆ ಹಳೇ ಇಂಜಿನ್ಗಳ ಥರ ಏನಲ್ಲ ಇವಾಗ ಬರೋದಲ್ಲ. ಈಗೆಲ್ಲ ಮಾಡ್ರನ್ ಇಂಜಿನ್ಗಳು ತುಂಬ ಚೆನ್ನಾಗಿರುತ್ತೆ ಅಂತ ಏನು ಬಿಗ್ಗೆಸ್ಟ್ ಇದಾಗಲ್ಲ. ಇಂಜಿನ್ ಸೆಟ್ ಆಗಬೇಕಷ್ಟೇ, ಯಾಕಂದರೆ ಎಲ್ಲ ಹೊಸದಿರುತ್ತಲ್ವ. ಆ ಸೆಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ರನ್ನಿಂಗ್ ಪೀರಿಯಡ್ ಅಂತ ಮಾಡ್ಕೋಬೇಕಷ್ಟೇ. ಈ ಫಸ್ಟ್ ಸರ್ವಿಸಲ್ಲಿ ಮಿನರಲ್ ಆಯಿಲ್ ಹಾಕಿರ್ತಾರೆ. ಈಗ ಅದಕ್ಕೆ ಆ್ಯಕ್ಚುಲಿ ಸಿಂಥೆಟಿಕ್ ಇರೋಲ್ಲ ಗಾಡೀಲಿ. ಫಸ್ಟ್ ಕೊಟ್ಟಾಗ ಮಿನರಲ್ ಆಯಿಲ್ ಏನಕ್ಕೆ ಹಾಕ್ತಾರೆ ಅಂದರೆ, ಇಂಜಿನ್ದು ಒಂದಷ್ಟು ಕ್ರ್ಯಾಕ್ಸು, ಆ ಡಸ್ಟ್ ಎಲ್ಲ ಬರುತ್ತೆ ಫಸ್ಟ್ ರನ್ನಿಂಗಲ್ಲಿ. ಇಂಜಿನ್ ಬ್ರೇಕ್ ಆಗುತ್ತಲ್ಲ, ಅದೆಲ್ಲ ಸ್ವಲ್ಪ ಇಂಜಿನಲ್ಲಿ
ಇದಾಗಿರುತ್ತೆ ಆಯಿಲ್ನಲ್ಲಿ. ಆ ಕಾರಣಕ್ಕೆ ಈ ಮಿನರಲ್ ಆಯಿಲ್ನಲ್ಲಿ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋ ಕಾರಣಕ್ಕೆ ಮಿನರಲ್ ಆಯಿಲ್ ಹಾಕಿರ್ತಾರೆ. ಇವಾಗ ಆ್ಯಕ್ಚುಲಿ ಚೇಂಜ್ ಮಾಡಿದಾಗ ಸಿಂಥೆಟಿಕ್ ಹೋಗ್ತಾರೆ. ಸೊ ಅಲ್ಲಿಂದ ಅಷ್ಟೇ ಗಾಡಿ ಇನ್ನೂ ಸ್ಮೂತ್ ಆಗುತ್ತೆ. ಸೊ ಆ ಒಂದು ಪರ್ಪಸ್ಗೆ ಆಮೇಲೆ ಪೂಜೆನೂ ಮಾಡ್ಸಂಗಾಗುತ್ತೆ, ಇಂಜಿನ್ ಬ್ರೇಕಿನೂ ಆಗುತ್ತೆ ಅನ್ನೋ ಕಾರಣಕ್ಕೆ MMLCಗೆ ಬಂದೆ. ಇನ್ನು 1 hour ಆಗ್ಬೋದು ಹೆಚ್ಚು ಕಮ್ಮಿ, ಇನ್ನೊಂದು 30 kilometers ಇದೆ. ಬಟ್ ಇಲ್ಲಿಂದ ಅಷ್ಟೇ ಪೂರ್ತಿ ಘಾಟ್ ಸೆಕ್ಷನ್ನು. ಹೋಗಿರೋರಿಗೆ ಆ್ಯಕ್ಚುಲಿ ಗೊತ್ತಿರುತ್ತೆ ಮಹದೇಶ್ವರ ಬೆಟ್ಟ ಹೇಗಿದೆ ಅಂತ. ನೀವು ಇಲ್ಲ ಈ ರೋಡಿಗೆ ಬಂತು ಅಂದರೆ ಈ ರೈಡ್ಗೆ ನಿಮ್ಮ ಇಂಜಿನ್ ಪ್ರಾಪರ್ ಇವನ್ಲಿ ಬ್ರೇಕಿಂಗ್ ಆಗುತ್ತೆ. ಯಾಕಂದರೆ ಕಚಡ ರೋಡು ಇದೆ, ಟಾಪ್ ಕ್ಲಾಸ್ ರೋಡು ಇದೆ, ಹಿಲ್ ಸ್ಟೇಷನ್ನು ಇದೆ. ಹತ್ತುತ್ತೀವಿ, ಇಳಿತೀವಿ, ಕಚಡ ರೋಡಲ್ಲಿ ಓಡಿಸ್ತೀವಿ, ಟ್ರಾಫಿಕ್ ಇದ್ದೇ ಇರುತ್ತೆ. ಟ್ರಾಫಿಕ್ ಇಲ್ಲರ ಜಾಗನೇ ಇಲ್ಲ. ಅದು ಬೆಂಗಳೂರಿಂದ ಬರ್ತಾ ಇದ್ದಾರಂತ ಮುಗಿದ ಕತೆ. ಇದೆಲ್ಲ ಇರೋದ್ರಿಂದ ನಿಮ್ಗೇನಂತ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನೇನು ಅಂದ್ಕೊಳ್ಳಲ್ಲ. ಪ್ರತಿಯೊಂದು ಕೂಡ ಬ್ಯಾಲೆನ್ಸ್ಡಾಗಿ ಗಾಡಿ ಇವನ್ಲಿ ಬ್ರೇಕಿಂಗ್ ಆಗುತ್ತೆ. ಇದು ನನ್ನೊಂದು ಥಾಟು. ಯಾಕಂದ್ರೆ ನನ್ನ ಫೇಸರ್ ಕೂಡ ಅದೇ ರೀ. ಅಂದರೆ ಅವಾಗ ಇಷ್ಟೆಲ್ಲ ನಾಲೆಜ್ ಇರಲಿಲ್ಲ ಬ್ರೇಕಿಂಗ್ ಅನ್ನೋದೆಲ್ಲ. ಅವ್ರು ನನಗೆ ಹೇಳಿದ್ದು 80 ಮೇಲೆ ಹೋಗ್ಬೇಡಿ ಅಂತ ಹೇಳಿದರು, ಅದನ್ನೇ ಮೇಂಟೈನ್ ಮಾಡಿದೆ. ಇವ್ರು ಹೇಳಿರೋದು ಅಷ್ಟೇ, 80 to 100 ಒಳಗಡೆ ಮೇಂಟೈನ್ ಮಾಡಿ. ತುಂಬ ಇಂಜಿನಿಗೆ ಸ್ಟ್ರೆಸ್ ಕೊಡಬೇಡಿ, ಅವ್ರು ಹೇಳಿದ್ದು ಅಷ್ಟೇ. ಇಂಜಿನ್ಗೆ ತುಂಬ ಸ್ಟ್ರೆಸ್ ಕೊಡೋಕೆ ಹೋಗಬೇಡಿ, ಇಂಜಿನ್ ಸ್ಟ್ರೆಸ್ ಕೊಟ್ಟರೆ ಗಾಡಿ ತೊಂದರೆ ಆಗೋದೆ ಅಂತ. ಅದರಿಂದಾಗಿ ಅದೇ ರೀತಿಯೇ ಇವಾಗಲೂ ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಸಿಂಪಲಾಗಿಟ್ಟಿದ್ದೀನಿ. ತುಂಬ ಅದು ಇದು ಯಾರ ನೋಡಿ, ಶಪ್ಪರ್ ನನ್ನ ಮಕ್ಕಳು ವೀಲಿ ಏನಕ್ಕೆ ಬೇಕು ಗುರು? ವೀಲಿ ಮಾಡಿ ಏನಾಗೋದೈತೆ? ಈ ಥರ ವೀಲಿ ಮಾಡಿಕೊಂಡೇ ಅರ್ಧ ಜನ ಸಾಯೋದು. ಈ ಹಳ್ಳಿಗಳಲ್ಲೂ ಕಲ್ತ್ಬಿಟ್ರು. ಈ ಹೈವೇಲಿ, ಈ ಕಾರ್ನರ್ಸಲ್ಲಿ ಬೇಕಾಗಲ್ಲ. ಟೆಂಪ್ರೇಚರ್ 38 ಡಿಗ್ರಿ ಇದೆ ಗುರು. ಇಲ್ಲಿ ಬೆಂಗಳೂರೇ ವಾಸಿ. 34, 35 ಇರ್ತಿತ್ತು. 38 ಇದೆ ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ. ಕಾಣ್ತಾ ಇರ್ಬೋದು ನಿಮ್ಗೆ, ಇಲ್ಲಿ 38 ಕಾಣ್ತಾ ಇದೆ ನೋಡಿ. 38 ಡಿಗ್ರಿ ಇದೆ. ಸೊ ಇದೆಲ್ಲ ಸ್ವಲ್ಪ ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಲೈಕ್ ಹಿಂಗೆ ನೋಡಿ, ನ್ಯಾವಿಗೇಷನ್ ನನಗೆ ಆ್ಯಕ್ಚುಲಿ ಮಹದೇಶ್ವರ ಬೆಟ್ಟ ರೂಟ್ ಗೊತ್ತು, ಬಟ್ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಅನ್ನೋ ಕಾರಣಕ್ಕೆ ಜಸ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ ಇಂಟರ್ನೆಟ್ ಇಲ್ಲ ಅಂದರೆ ಹೆಂಗಾಗುತ್ತೆ, ಏನು ಇರ್ತಾ ಅಂತ ತಿಳ್ಕೊಳ್ಳೋಣ ಅನ್ನೋ ಕಾರಣಕ್ಕೆ. ಬಟ್ ರಿಯಲಿ ತುಂಬ ಚೆನ್ನಾಗಿ ವರ್ಕ್ ಆಮೇಲೆ ತುಂಬ ಸೇಫು. ಮೊದಲು ನಂದು ಆ್ಯಕ್ಚುಲಿ ಆಗೈತೆ ಒಂದು ಇನ್ಸಿಡೆಂಟು. ಮೊಬೈಲ್ನಲ್ಲೇ ಹೋಲ್ಡರ್ಗೆ ಹಾಕಿದ್ದೆ. ಮೊಬೈಲ್ಗೆ ಹೋಲ್ಡರ್ಗೆ ಹಾಕಿ ಧರ್ಮಸ್ಥಳ ಹೋಗ್ತಾಯಿದೆ ಅನಿಸುತ್ತೆ ಮೋಸ್ಟ್ಲಿ. ಶಿರಾಡಿ ಘಾಟ್ ಹತ್ರ ಒಂದು ಹಳ್ಳದಲ್ಲಿ ಸಡನ್ನಾಗಿ ಗೊತ್ತಾಗ್ತದೆ ಗಾಡಿ ಬಿಟ್ಟು ಮೊಬೈಲ್ ಕೆಳಬಿಟ್ಟು ಮೊಬೈಲೇ ಹೋಯಿತು. ಸೊ ಇದೊಂದು ಆ್ಯಕ್ಚುಲಿ ಒಳ್ಳೆ ಕೆಲಸನೇ ಇದು. ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಆಫ್ಕೋರ್ಸ್ ನನ್ನ ಮೊಬೈಲ್ನ ನ್ಯಾವಿಗೇಷನ್ ಮಾಡಿದ್ರು ಕೂಡ ಚಾರ್ಜಿಂಗ್ ಹಾಕ್ಕೊಳ್ಳೇಬೇಕು ತಾನೆ. ಅಲ್ಲೂ ಮೊಬೈಲ್ ಆನಲ್ಲೇ ಇರ್ತತಾನೆ. ಏನು ಡಿಫ್ರೆನ್ಸು? ನಥಿಂಗ್, ಏನು ಡಿಫ್ರೆನ್ಸ್ ಇಲ್ಲ. ಅಟ್ಲೀಸ್ಟ್ ನನಗೆ ಮೊಬೈಲ್ ಸೇಫ್ ಇದೆ. ಈಗ ಮೊಬೈಲ್ ನನ್ನ ಪಾಕೆಟಲ್ಲಿದೆ, ಅದ್ರ ಪಾಡಿಗೆ ನ್ಯಾವಿಗೇಷನ್ ಸಿಗ್ತಾ ಇದೆ. ಇದೊಂದು ಆ್ಯಕ್ಚುಲಿ ತುಂಬ ಇಷ್ಟ ಆಯ್ತು ನನಗೆ. ಟೆಂಪ್ರೇಚರ್ ತೋರಿಸುತ್ತೆ ಸ್ಪೀಡೋಮೀಟ್ರಲ್ಲಿ. ಚೆನ್ನಾಗಿದೆ. ಬೇಸಿಕ್ಸ್ ನನ್ನ ರಿಕ್ವೈರ್ಮೆಂಟ್ ಇದ್ದಿದ್ದು ಅಷ್ಟೇ. ಓಡೋಮೀಟ್ರು, ಸ್ಪೀಡು, RPM ಇಷ್ಟು ಗೊತ್ತಾದರೆ ಸಾಕು. ಅದಷ್ಟು ಕೂಡ ಸಿಗುತ್ತೆ. ಅದ್ರ ಜೊತೆ ಅಡಿಷ್ನಲಿ ನ್ಯಾವಿಗೇಷನ್ ಕೊಟ್ಟಿರೋದು ಒಂದು ಬೋನಸ್ಸು. ಇದಿಷ್ಟು ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು ಗಾಡಿದು. ಇಲ್ಲಿ ಗಂಟ ಎವ್ರಿಥಿಂಗ್ ಈಸ್ ಗುಡ್. ನೋಡೋಣ ಮುಂದೆ ಹೋಗ್ತಾ ಹೆಂಗೆ ಏನು ಅಂತ ಒಂದು ಪ್ರಾಪರ್ ಐಡಿಯಾ ಸಿಗುತ್ತೆ ನಮಗೂ. ಅದನ್ನೆಲ್ಲ ತಿಳ್ಕೊಂಡು ಫ್ಯೂಚರ್ ಥಿಂಕ್ ಮಾಡೋಣ. ಇಲ್ಲಿ ತಾಳಬೆಟ್ಟ ಬಂತು. ತಾಳಬೆಟ್ಟದಲ್ಲಿ ನಿಲ್ಲಿಸಿ ಒಂಚೂರು ಮಾದಪ್ಪಂಗೆ ತುಪ್ಪ ಹಾಕಿ ಆಮೇಲೆ ಮಾದಪ್ಪ ಅಂದ್ಕೊಂಡು ಮೇಲೆ ಹೋಗ್ತಾ ಸಿಗ್ತೀನಿ. ಆದರೆ ಇಲ್ಲೆಲ್ಲ ಈ ಪಾರ್ಟಲ್ಲಿ ಎಲ್ಲೋ ಒಂದು ಕಡೆ ಆನೆ ಕ್ರಾಸ್ ಆಗುತ್ತೆ ಗುರು. ಇಲ್ಲ ಇನ್ನೊಂಚೂರು ಮುಂದೆ ತಾಳಬೆಟ್ಟ ಹತ್ತದ ಮೇಲೆ ಒಂದೇ ಒಂದು ಸತಿ ಎನ್ಕೌಂಟ್ರ್ ಮಾಡಿದ್ದೆ. ಅದು ರಾತ್ರಿ ಐ ಥಿಂಕ್ 8-8:30 ಬೆಟ್ಟ ಹತ್ಬೇಕಾದ್ರೆ ರಾತ್ರಿ 8-8:30 ಆಗೋಗಿತ್ತು. ಅವಾಗ ಒಂದು ಸತಿ ಮಾತ್ರ ನನಗೆ ಆನೆ ಅಡ್ಡ ಸಿಕ್ಕಿತ್ತು. ಅದು ಒಂದಲ್ಲ, ಪೂರ್ತಿ ಆನೆ ಹಿಂಡು. ನನ್ನ ಅದೃಷ್ಟಕ್ಕೆ ಪಕ್ಕದಲ್ಲೇ ಒಂದು KSRTC ಬಸ್ ಇತ್ತು. ಬಸ್ ಹಿಂದೆ ತೊಗೊಂಡು ನಿಲ್ಸ್ಕೊಬಿಟ್ಟೆ ಗಾಡಿನ. ಭಯ ಆಗುತ್ತೆ ಗುರು. ಎತ್ತೆಸಿದ್ರೆ ಮುಗಿತು ಕಥೆ ನಂದು. ಫುಲ್ ಹಿಂಡು 8 ತಾನೇವೆ.
ಭಯ ಆಗೋಗಿತ್ತು ಅವತ್ತು. ಇಲ್ಲಿ ಬಂದಾಗೆಲ್ಲ ಕೆಲವೊಂದು ಒಂದು ಎಕ್ಸ್ಪೀರಿಯೆನ್ಸ್ಗಳ ಏನಾಗಿರುತ್ತೆ, ಆ ರೋಡ್ ಟ್ರಿಪ್ಪಲ್ಲಿರೋ ಮಜಾನೇ ಅದು. ಅದೆಲ್ಲವೂ ಕೂಡ ನಮಗೆ ವಾಪಸ್ ಹೊಡಿತಾ ಇರೋದು, ಇಲ್ಲಾಗಿತ್ತು ಅಂತ. ಹಾಗೆ ಆಮೇಲೆ ಏನೋ ಸ್ವಲ್ಪ ಚಿರತೆಗಳ ಕಾಟ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಆಮೇಲೆ ಹುಲಿ ಸೈಟಿಂಗ್ ಆಗಿದೆ ಬೆಟ್ಟದಲ್ಲಿ, ಅದು ವಿಡಿಯೋ ತುಂಬ ವೈರಲ್ ಆಗಿದೆ. ದೇವಸ್ಥಾನ ಹತ್ರನೇ ಓಡಾಡ್ತಾ ಇದೆ ಹುಲಿ, ಜನಗಳಿದ್ರು ಕೂಡ ಕೇರ್ ಮಾಡ್ದಂಗೆ. ಅದು ಕೂಡ ಸ್ವಲ್ಪ ವೈರಲ್ ಆಗಿತ್ತು ಮಹದೇಶ್ವರ ಬೆಟ್ಟದ್ದು. ಸೊ ಈಗ ಸ್ವಲ್ಪ ಇಲ್ಲಿ ವೈಲ್ಡ್ ಲೈಫ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಯಿದೆ ಮಹದೇಶ್ವರ ಬೆಟ್ಟದಲ್ಲಿ. ಆಮೇಲೆ ಈ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಹುಷಾರಾಗಿ ಏನಕ್ಕೆ ಇರಬೇಕು ಅಂದರೆ, ಹಾವುಗಳ ಓಡಾಟ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಸಂಜೆ ಟೈಮು. ಈಗ ಬಿಸಿಲಲ್ಲಿ ಬರೋಲ್ಲ ಅವು, ಸಂಜೆ ಟೈಮು ಹಾವುಗಳ ಓಡಾಟ ಜಾಸ್ತಿ ಇರುತ್ತೆ. ಎಲ್ಲಾದರೂ ಅಷ್ಟೇ, ಬೆಂಗಳೂರು ಬಿಟ್ಟು, ಯಾಕಂದ್ರೆ ಬೆಂಗಳೂರು ಸೌಂಡ್ ಏನೂ ಇರೋಲ್ಲ. ನಾವೀಗ ಅವ್ರಗಳ ಜಾಗಕ್ಕೆ ಬರ್ತಾ ಇರ್ತೀವಿ. ಸ್ವಲ್ಪ ಕಾಶಿಯಸ್ಸಾಗಿ ಡ್ರೈವ್ ಮಾಡಿ ಅಷ್ಟೇ, ಗಮನ ಸ್ವಲ್ಪ ರೋಡ್ ಮೇಲೆ ಇರಲಿ. ಹಾವು ಗಿವೆಲ್ಲ ನಾವು ಹೊತ್ತಿಸ್ಕೊಟ್ಟೋಗ್ತಾರೆ, ಆದರೆ ತಪ್ಪು ಅದ್ರದ್ದೊಂದು. ಅವ್ರ ಟೆರಿಟರಿಗೆ ಹೋಗಿ ನಾವು ಅದ್ರ ಜೀವ ತೆಗೆದು ಒಳ್ಳೆಯದಲ್ಲ. ಸ್ವಲ್ಪ ಕಾಶಿಯಸ್ ಆಗಿರಬೇಕು. ಹಾವುಗಳು ಸುಮಾರು ಸತಿ ಎನ್ಕೌಂಟ್ರ್ ಆಗಿದೆ ನನಗೆ. ಆ್ಯಕ್ಚುಲಿ ಶಿವಮೊಗ್ಗ ಕಡೆ ತುಂಬ ಆಗಿದೆ, ಇಲ್ಲಷ್ಟಿಲ್ಲ. ಶಿವಮೊಗ್ಗ ಕಡೆ ಹೋದಾಗ, ಆ್ಯಕ್ಚುಲಿ ಇಲ್ಲಿ ಹೋದಾಗೆಲ್ಲ ಆಗಿದೆ ಹೇಳ್ಬೇಕಾದ್ರೆ ನನಗೆ. ಎಲ್ಲೋ ಒಂದು 2-3 ಸತಿ ಬಿಟ್ಟರೆ ಪ್ರತಿ ಸತಿ ಕೂಡ ಹಾವು ಎನ್ಕೌಂಟ್ರ್ ಆಗಿದೆ ನನಗೆ. ಆ ಕಡೆ ಅಂತೂ ವಿಪರೀತ ಇದೆ, ಅದು ಕಾಳಿಗೆ ಸ್ವಲ್ಪ ಕಡೆಂತೂ ವಿಪರೀತ ಇದೆ. ಓಕೆ, ಈಗ ತಾಳ್ಬೆಟ್ಟಕ್ಕೆ ಬಂದೆ. ತಾಳ್ಬೆಟ್ಟದಲ್ಲಿ ಮಾದಪ್ಪಗೊಂದು ನಮಸ್ಕಾರ ಮಾಡ್ಕೊತೀನಿ. ಮಾದಪ್ಪಗೊಂದು ನಮಸ್ಕಾರ ಮಾಡಿಕೊಂಡು ಧೂಪ ಹಾಕ್ಬಿಟ್ಟು ಹೊರಡೋಣ. ಹೋಗ್ತಾ ನನಗೆ ಕಂಟಿನ್ಯೂಟಿ ಸಿಗುತ್ತೆ. ಇಲ್ಲಿ ಆ್ಯಕ್ಚುಲಿ 27-28 ಹೇರ್ ಪಿನ್ ಬೆಂಡ್ ಅಂತ ಹೇಳ್ತಾರೆ. 27-28 ಹೇರ್ ಪಿನ್ ಬೆಂಡ್ ಇದೆ ಅಂತ ಅಂತಾರೆ. ಬಟ್ ನಾನು ಆ್ಯಕ್ಚುಲಿ ಯಾವತ್ತೂ ಲೆಕ್ಕ ಹಾಕಿಲ್ಲ. ಬಟ್ ಅದಾದ್ರೆ ಹೇಳ್ತಾರೆ, ಪ್ರಾಪರಾಗಿ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ ಗಾಡಿ ಡ್ರೈವ್ ಮಾಡೋಕ್ಕೆ. ನಿಮ್ಗೆ ಇಲ್ಲಿ ಆ್ಯಕ್ಚುಲಿ ಒಳ್ಳೆ ರೋಡು ಇದೆ, ಬ್ಯಾಡ್ ಪ್ಯಾಚು ಇದೆ, ಫ್ಲ್ಯಾಟ್ ರೋಡು ಇದೆ, ಶಾರ್ಪ್ ಟರ್ನ್ಸು ಇದೆ. ನಿಮಗೆ ಮ್ಯಾಪಲ್ಲಿ ಕಾಣ್ತಾ ಇರ್ಬೋದು ಹೆಂಗಿದೆ ರೋಡು ಅಂತ. ಗೊತ್ತಿಲ್ಲ ನಿಮಗೆ ಅದು ಹೆಂಗೆ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ. ಇಲ್ಲಿಗೆ ಮೆಟ್ಟೂರು ಡ್ಯಾಮ್ ಏನಿದೆ, ಮೆಟ್ಟೂರು ಬ್ಯಾಕ್ ವಾಟರ್ಸ್ ಹತ್ರ ಬಂದು ಅಲ್ಲಿಂದ ತೆಪ್ಪದಲ್ಲಿ ಬೈಕ್ನ ಹಾಕ್ತಾರಂತೆ. ತೆಪ್ಪದಲ್ಲಿ ಹಾಕೋತಾರಂತೆ ಬೈಕ್ನ. ಆ ತೆಪ್ಪದಲ್ಲಿ ಹಾಕ್ಕೊಂಡು ಬರ್ತಾರೆ. ಅದು ಸ್ವಲ್ಪ ರಿಸ್ಕಿ ಗುರು, ಏನಾರಾಗಲಿ. ಏನೋ ಒಳ್ಳೆ ನೀರಿಲ್ಲ, ಬಟ್ ಸ್ಟಿಲ್ ಭಯ ಆಗುತ್ತೆ. ಫಸ್ಟ್ ಏರ್ ಪಿನ್ ಬೆಂಡ್ ಆಯಿತು. ಕಾರ್ನರಿಂಗ್ ಆ್ಯಕ್ಚುಲಿ ಟೂರಿಂಗ್ ಬೈಕು ಇಷ್ಟು ಹೈಟ್ ಇದೆ, ವೀಲ್ ಬೇಸ್ ಜಾಸ್ತಿ ಇದೆ. ಬಟ್ ಸ್ಟಿಲ್ ಕಾರ್ನರಿಂಗ್ ತಕ್ಕ ಮಟ್ಟಿಗೆ ಆರಾಮಾಗಿ ಮಾಡ್ಬೋದು ಗುರು. ಏನಂತ ಭಯ ಅಂತ ಏನು ಅನ್ಸಲ್ಲ, ಗಾಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಇಲ್ಲಿ ಒಂದು ಬೇಜಾರು ಏನಂದರೆ, ಈ ವೆಹಿಕಲ್ಗಳು ಸೈಡಾಗಿ ಕೊಡಲ್ಲ ಗುರು. ಅಡ್ಡ ದಿಡ್ಡಿ ಓಡ್ಕೊಂಡು ಹಂಗೆ ಇದು ಬಿಡ್ತಾರೆ, ಅದೊಂದು ಬೇಜಾರು. ಇಲ್ಲಿ ಆ್ಯಕ್ಚುಲಿ ಮಳೆಗಾಲದಲ್ಲಿ ಬರಬೇಕು, ಇನ್ನೂ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಇಲ್ಲಿ ತುಂಬ ಒಣಗೋಗಿರ್ಬೇಕಾಗಿತ್ತು ನನ್ನ ಅನಿಸಿಕೆ. ಇನ್ನೂ ಸ್ವಲ್ಪ ಗ್ರೀನ್ರಿ ಇದೆ. ಮಳೆಗಾಲದಲ್ಲಿ ಮಾತ್ರ ಬೇರೆ ಮಟ್ಟದಲ್ಲಿರುತ್ತೆ ಗುರು. ಕೋತಿಗಳ ಕಾಟ ಜಾಸ್ತಿ, ಅದೊಂದು. ಕೋತಿಗಳಂತೂ ನಿಮಗೆ ಎಲ್ಲೆಲ್ಲೂ ಸಿಗ್ತವೆ.
ಯೂಟರ್ನ್ಗಳಲ್ಲಿ ಯಾವಾಗಲೂ ಒಂದು ವಿಚಾರ ಇದು ನೋಡಿದಾರಲ್ಲ, ಆ್ಯಕ್ಚುಲಿ ಬೆಟ್ಟ ಹತ್ತುತ್ತಾ ಇರೋದು ಇದು ಕಾಲ್ದಾರಿ. ಇದು ಬೆಟ್ಟ ಹತ್ಕೊಂಡು ಹೋಗ್ತಾರೆ ಫುಲ್ಲು ಇದು ಮಾಡಿಕೊಂಡು. ಅದೊಂಥರ ಫೀಲು, ಒಂಥರ ಚೆನ್ನಾಗಿರುತ್ತೆ. ಬಟ್ ಈ ಬಿಸಿಲಲ್ಲಿ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಅವ್ರಿಗೆ ಮೆಚ್ಕೋಬೇಕು. 38-39 ಡಿಗ್ರಿ ಇದೆ ಈ ಬಿಸಿಲಲ್ಲಿ. ಅದು ಪಾದಯಾತ್ರೆ ಮಾಡ್ತಾರೆ, ಬೆಂಗಳೂರಿಂದ ಮಾಡೋರು ಅವರೇ, ನಾನು ನೋಡಿದ್ದೀನಿ. ನಮ್ಮ ಮಾರ್ತಳ್ಳಿಯಿಂದನೂ ಒಂದು ಟೀಮ್ ಪ್ರತಿ ವರ್ಷ ಬರ್ತಾರೆ ಇಲ್ಲಿಗೆ. ಐ ಥಿಂಕ್ ಶಿವರಾತ್ರಿ ಹಬ್ಬ ಟೈಮ್ ಅನಿಸುತ್ತೆ. ನಿಜವಾಗ್ಲೂ ಅವ್ರನ್ನೆಲ್ಲ ಮೆಚ್ಕೋಬೇಕಾದ್ರೆ ಅವರೆಲ್ಲ ಹೀಗೆ ಕಾಲ್ದಾರಿ ಹೇಳಿದ್ನಲ್ಲ, ಕನಕಪುರ ಸಂಗಮದಿಂದ ಯಾವುದೋ ಒಂದು ರೂಟ್ ಹೋಗುತ್ತಂತೆ. ಆ ಪೂರ್ತಿ ಕಾಡಲ್ಲೇ ಅದು ಕಾಲ್ದಾರಿ ಬರೋದು. ಆ ರೋಡಲ್ಲಿ ನೋಡಿ ಈಗ ಸೂಪರಾಗಿ ಕಾಣ್ತಾ ಇದೆ ನಿಮಗೆ ಅದು ಮ್ಯಾಪ್ ಹೆಂಗಿದೆ ರೋಡು ಅಂತ. ನೋಡಿ ಕೆಳಗೆ ಅಲ್ಲಿಂದ ಬಂದೈತೆ, ಈಗ ಫುಲ್ ಟಾಪ್ ಹೋಗುತ್ತೆ. ಓಕೆ, ಮುಂದೆ ಸಿಗ್ತೀನಿ. ಸೊ ಈಗ ಬೆಟ್ಟದ ಹತ್ರ ರೀಚ್ ಆದೆ. ಇನ್ನು ಸ್ವಲ್ಪ ದೂರ ಇಲ್ಲೊಂದು ಚೆಕ್ ಪೋಸ್ಟ್ ಥರ ಒಂದು ಸಿಕ್ಕುತ್ತೆ. ಅಲ್ಲೊಂದು 10 ರೂಪಾಯಿ ಎಂಟ್ರೆನ್ಸ್ ಇಸ್ಕೊಟ್ಟು ಪಾರ್ಕಿಂಗಿಗೂ ಸಪ್ರೇಟಾಗಿ ಕೊಡಬೇಕು. ಬಟ್ ಪಾರ್ಕಿಂಗ್ ಏರಿಯಾಗೆ ಹಾಕಲ್ಲ. ಗಾಡಿ ಪೂಜೆ ಮಾಡಿಸೋದಕ್ಕೆ ಬೆಟ್ಟದಿಂದ ಹಿಂದೆಗಡೆ ಒಂದು ಜಾಗ ಬರುತ್ತೆ, ಅಂದರೆ ದೇವಸ್ಥಾನದ ಹಿಂಭಾಗ. ಅಲ್ಲಿ ಹೋಗ್ಬೇಕು. ಅಲ್ಲೂ ಪಾರ್ಕಿಂಗ್ ಇದೆಯಾ, ಪಾರ್ಕಿಂಗ್ ಫೀಸ್ ಇದೆಯಾ ಅಲ್ವಾ ಅಷ್ಟು ಐಡಿಯಾ ಅಲ್ಲ, ನೆನಪಿಲ್ಲ ನನಗೆ. ತುಂಬ ದಿನ ಆಯಿತು ಮಾಡಿಸಿ. ಅಲ್ಲಿಲ್ಲ ಅನಿಸುತ್ತೆ. ಅಂದರೆ ಈಗ ನಾವು ಸಣ್ಣ ಹುಡುಗರು ಬರ್ಬೇಕಾರಲ್ಲ, ರೋಡೇ ಅಲ್ಲ ಅದು. ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಚಾಲೆಂಜು. ಟ್ರಾವೆಲ್ಸಲ್ಲೆಲ್ಲ ಬುಕ್ ಮಾಡಿದಾಗ ಎಲ್ಬೋರ್ಡ್ಗಳನ್ನ ಕಳಿಸ್ಬೇಡ್ರಪ್ಪ ಡ್ರೈವರ್ಗಳನ್ನ ಅನ್ನೋರು, ಅಷ್ಟು ಭಯಾನಕವಾಗಿದೆ ರೋಡು. ಈಗಲೂ ಟ್ವಿಸ್ಟೀಸ್ ಎಲ್ಲ ಹಂಗೆ ಇದೆ, ಬಟ್ ರೋಡ್ ಕಂಡೀಷನ್ ಚೆನ್ನಾಗಿದೆ ಈಗ. ಅಷ್ಟು ಹಾಳಾಗಿರೋ ರೋಡ್ ಎಲ್ಲೂ ಇಲ್ಲ. ಹಾಳಾಗಿರೋ ರೋಡ್ ಇಲ್ಲ ಅಂತ ಇದೆ, ಬಟ್ ಈ ಗಾಡಿದು ಅದೊಂದು ಪ್ಲಸ್ಸು. ಈ ಚಿಕ್ಕ ಪುಟ್ಟ ಪ್ಯಾಚ್ಗಳೆಲ್ಲ ಅಷ್ಟು ಫೀಲ್ ಆಗಲಿಲ್ಲ, ಯಾಕಂದರೆ ಡ್ರೈವ್ ಮಾಡ್ದಂಗೆ ಅನ್ನಿಸ್ಲಿಲ್ಲ ಅದು. ಓನ್ಲಿ ಬಿಕಾಸ್ ಆಫ್ ಸಸ್ಪೆನ್ಷನ್ ಮಾತ್ರ ಕ್ಲಾಸ್ ಸಸ್ಪೆನ್ಷನ್ನು. ಅದೊಂದು ಇಷ್ಟ ಆಯಿತು. ಈಗ ಹೆಚ್ಚು ಕಮ್ಮಿ 2 ಗಂಟೆ. ನಾನು ಮನೆ ಬಿಟ್ಟಾಗ 8:30 ಆಗಿತ್ತು ಅಂತಂದರೆ ಸಿಟಿ ಮೇಲೆ ಬಂದಲ್ಲ. ಸಿಟಿ ಮೇಲೆ ತಲಗಟ್ಪುರ ರೀಚ್ ಆದಾಗಲೇ ಹೆಚ್ಚು ಕಮ್ಮಿ 10 ಕಾಲ ಆಗೋಗಿತ್ತು. ಅಷ್ಟು ಟ್ರಾಫಿಕ್ಕು. 10:30 ಆಗೋಗಿತ್ತು ಅಂತ. ತಲಗಟ್ಪುರ ಗಂಟ ಬೆಂಗಳೂರು ಅಂತಲೇ ನಾವು ಕನ್ಸಿಡರ್ ಮಾಡ್ಕೋಬೋದು. ತಲಗಟ್ಪುರ ಬಿಟ್ಟಾಗಲೇ ಅಷ್ಟೊತ್ತಾಗಿತ್ತು. ಈ ಸಾಕ ಶೆಕೆ ಇದೆ ಗುರು, ಹೆಚ್ಚು ಕಮ್ಮಿ 35 ಡಿಗ್ರಿ. ಸೊ ಈಗ ಒಂದು ಪ್ಯಾಚ್ ಬಿಸಿಲು ಫೇಸ್ ಮಾಡಿದೆ. ಬಟ್ ಇಲ್ಲಿಂದ ಆಚೆಗೆ ಐ ಥಿಂಕ್ ಹೆಂಗೋ ಬ್ಯಾಲೆನ್ಸ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಪೂಜೆ ಮುಗಿಸ್ಕೊ ಹೊರಡೋದೇ ಹೆಚ್ಚು ಕಮ್ಮಿ ನನ್ನ ಅಂದಾಜು ಒಂದು 4 ಗಂಟೆ ಆಗ್ಬೋದು. 4 ಗಂಟೆ ಅಂತಂದರೆ ರಾತ್ರಿ 10:30 11 ಗಂಟೆ ವಾಪಸ್ ಹೋಗ್ತೀನಿ. 5-6 ಅವರ್ ಬೇಕೇ ಬೇಕು. ಗಾಡಿ ಹೆಡ್ಲೈಟ್ ಬೇರೆ ಸರಿ ಇಲ್ಲ ಇದು, ಅದೊಂದಿರೋದ್ರಿಂದ. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಅಟ್ಲೀಸ್ಟ್ ಸ್ವಲ್ಪ ತಂಪಿರುತ್ತೆ, ಅದೊಂದು ನಿಮ್ಮದು. ರನ್ನಿಂಗಲ್ಲಿ ಅಷ್ಟು ಗೊತ್ತಾಗಲ್ಲ. ಗಾಡಿ ಹೀಟ್ ನಮಗೆ ಬೆಂಗಳೂರು ಟ್ರಾಫಿಕಲ್ಲಿ ಫೀಲ್ ಆಗುತ್ತೆ. ಅದು 400 cc ಕಾಮನ್ನು. ಇಲ್ಲಿ ಇದೊಂದು ಟಿಕೆಟ್ ತೊಗೊಬಿಡ್ತೀನಿ. ಸೊ 10 ರೂಪಾಯಿ ತಗೋತಾರೆ. ಬ್ಯಾಕ್ ಎಂಟ್ರಿಗೆ ಹೋಗ್ಬೇಕು ನಾನೀಗ. ಬ್ಯಾಕ್ ಎಂಟ್ರಿಗೆ ಹೋಗ್ತಾ ಇದ್ದೀನಿ.
ಹೋಗಿ ಗಾಡಿ ಪೂಜೆ ಮಾಡಿಸಿ ನೋಡಿ. ಇದೆಲ್ಲ ಪೂರ್ತಿ ಬೆಟ್ಟ ಅಂದರೆ ದೇವಸ್ಥಾನದ್ದು ಲಾಡ್ಜಿಂಗ್ ಇವೆಲ್ಲ ತುಂಬ ಚೀಪು. 200-300 ರೂಪಾಯಿ ತೊಗೊಳ್ತಾರೆ ಅಷ್ಟೇ ಪರ್ ಫ್ಯಾಮಿಲಿಗೆ. ಇದು BGS ಅವ್ರದ್ದು, ಆದಿಚುಂಚನಗಿರಿ ಅವ್ರದ್ದು. ಕೆಲವು ಮಠಗಳದಿದೆ, ಅವು ಸ್ವಲ್ಪ ಜಾಸ್ತಿ. JSS BGS ಇವ್ರದ್ದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಪ್ರೈವೇಟ್ ಲಾಡ್ಜಿಂಗ್ ಇದೆ, ಅವ್ರದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಬೆಟ್ಟದ ದೇವಸ್ಥಾನದ ಲಾಡ್ಜಿಂಗ್ ಇದೆ, ಅವೆಲ್ಲ ತುಂಬ ಕಮ್ಮಿ. ಬಟ್ ಸೋಲೋ ಬಂದರೆ ಕೊಡಲ್ಲ. ಸೋಲೋ ಬಂದರೆ ನೀವು ಪ್ರೈವೇಟೇ ಮಾಡ್ಕೋಬೇಕು. ಫ್ಯಾಮಿಲಿ ಬಂದರೆ ಅದರಲ್ಲಿ ಮಾಡ್ಕೋಬೋದು ನೀವು, ಉಳ್ಕೊಳ್ಳೋಕೆ ಏನು ತೊಂದರೆ ಇಲ್ಲ. ಓಕೆ, ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಗಾಡಿ ಪೂಜೆ ಮಾಡಿಸ್ಕೊತೀನಿ ಫಸ್ಟು. ಗಾಡಿ ಪೂಜೆ ಮಾಡಿಸಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ.